ನಮಸ್ತೆ ಸರ್. ನಮಸ್ತೆ. ಸುಮಂತ್ 15 ದಿವಸ ಆಯ್ತು. ಈ ಕೇಸಿನಲ್ಲಿ ಏನ್ ಸರ್, ಏನ್ ಬೆಳವಣಿಗೆ ಆಗಿದೆ? ಯಾಕಂತ ಹೇಳಿದ್ರೆ ನೀವು ಪೊಲೀಸರದ್ದು ಗುಪ್ತ ಮಾಹಿತಿಗಳು ನಿಮಗೂ ಬರ್ತಾ ಇರ್ತವೆ. ಏನಾದ್ರೂ ಆಗಿದೆ ಅಂತ ಸರ್ ಬೆಳವಣಿಗೆ? ಸುಮಂತ್ ಕೇಸಲ್ಲಿ ಇಲ್ಲಿಯವರೆಗೆ ಪೊಲೀಸರು ಇವತ್ತಿಗೂ ಸಹ ಆ ಸುತ್ತಮುತ್ತದಲ್ಲಿ ಏನಾದ್ರೂ ಸಾಕ್ಷ್ಯ ಸಿಗ್ತದ ಎನ್ನುವುದನ್ನು ಹುಡುಕ್ತಾ ಇದ್ದಾರೆ. ಅವರ ಮನೆಯವರ ಹತ್ರ ಮಾತಾಡ್ತಿದ್ದಾರೆ, ಸುಮಂತನ ಸ್ನೇಹಿತರ ಮನೆಯವರ ಹತ್ರ ಮಾತಾಡ್ತಿದ್ದಾರೆ, ಬೇರೆ ಬೇರೆ ಜನರ ಹತ್ರ ಮಾತಾಡ್ತಿದ್ದಾರೆ. ಏನು ಇಲ್ಲಿಯವರೆಗೆ ಯಾವುದೇ ಕ್ಲೂಗಳು ಸಿಕ್ಕಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಹ ಪೊಲೀಸರ ಕೈಗೆ ಇಲ್ಲಿಯವರೆಗೆ ತಲುಪಿಲ್ಲ. ಆದ್ರೆ ಮೌಖಿಕವಾದ ಅಭಿಪ್ರಾಯಗಳು ಸಿಕ್ಕಿದೆ ಏನಂತ ಹೇಳಿದ್ರೆ, ಸುಮಂತನ್ನ ಜೀವಂತ ಇರುವಾಗಲೇ ಬಾವಿಗೆ ಹಾಕಲಾಗಿದೆ, ಅವನ ಲಂಗ್ಸ್ ಅಲ್ಲಿ ನೀರು ತುಂಬಿಕೊಂಡಿತ್ತು ಎನ್ನುವುದು. ಆದ್ರಿಂದಾಗಿ ಆತನನ್ನು ಅಲ್ಲಿಗೆ ಎತ್ತಿಕೊಂಡು ಬಂದು ಬಾವಿಯ ದಡದಲ್ಲಿ ಕೂರಿಸಿ ಅದನ್ನಂತ ಬಾವಿಗೆ ದೂಡಿ ಹಾಕಿರುವಂತಹ ಸಾಧ್ಯತೆಗಳು ಅಧಿಕವಾಗಿದೆ. ಅದರಿಂದಾಗಿ ಅದರ ಡೆತ್ ಆಗಿದೆ. ಒಂದು ಸುದ್ದಿ ಹಬ್ಬಿರೋದಂತ ಹೇಳಿದ್ರೆ, ಯಾವುದೋ ಒಬ್ಬ ನಿಗೂಢ ವ್ಯಕ್ತಿ ಈ ಭಾಗದಲ್ಲಿ ಬಂದಿದ್ದಾನೆ, ಹಿಂದೆನೂ ಈ ರೀತಿಯ ಘಟನೆ ನಡೆದಿದ್ದು ಗೇರುಗಟ್ಟೆ ಬೆಳ್ತಂಗಡಿ ಭಾಗದಲ್ಲಿ ಅನ್ನುವಂಥದ್ದು. ನೀವೇನ್ ಹೇಳ್ತೀರಾ ಅದಕ್ಕೆ? ನೋಡಿ, ಸ್ಥಳೀಯರ ಹತ್ರ ಆ ಬಗ್ಗೆ ಎಲ್ಲ ವಿಚಾರಿಸಿದಾಗ ಅಲ್ಲಿ ಇಂಥ ಘಟನೆಗಳು ಈ ಹಿಂದೆ ನಡೆದಿಲ್ಲ. ಸಣ್ಣ ಪುಟ್ಟ ಅಡಿಕೆ ಕಳ್ಳತನ ಘಟನೆಗಳು ಆಗಿದ್ದರೂ ಸಹ ಅದು ಪೊಲೀಸರಿಗೆ ದೂರು ಕೊಡುವಷ್ಟರ ಮಟ್ಟಿಗೆ ಮುಂದುವರಿದಿರಲಿಲ್ಲ. ಯಾಕಂದ್ರೆ 1 kg 2 kg ಅಡಿಕೆ ಕಳ್ಳತನ ಮಾಡಿದ್ರೆ ಪೊಲೀಸರಿಗೆ ದೂರು ಕೊಟ್ರೆ ಅದಕ್ಕೆ 10 ಪಟ್ಟು ಖರ್ಚಾಗುತ್ತೆ. ಅದಕ್ಕೆ ಯಾರು ದೂರು ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ಗೇರುಕಟ್ಟೆ ಆ ಪರಿಸರದಲ್ಲಿ ಅಂತ ನಿಗೂಢವಾದಂತಹ ಕೊಲೆ ಪ್ರಕರಣ ನಡೆದಿಲ್ಲ. ಕೆಲವು ವರ್ಷಗಳ ಹಿಂದೆ ಒಂದು ಲಾರಿ ಡ್ರೈವರ್ ಅನ್ನು ಕೊಲೆ ಮಾಡಲಾಗಿತ್ತು ಅಲ್ಲಿ ಗೇರುಗಟ್ಟೆಯಲ್ಲಿ. ಅದರಲ್ಲಿ ಆರೋಪಿಯನ್ನು ಪೊಲೀಸರು ಅವತ್ತೇ ಅರೆಸ್ಟ್ ಮಾಡಿದ್ರು. ಮತ್ತೆ ಅದು ಕೇಸು ಟ್ರಯಲ್ ಆಗಿತ್ತು, ನನಗೆ ಶಿಕ್ಷೆಯೂ ಆಗಿತ್ತು. 2 ಲಾರಿಯಲ್ಲಿ ಡ್ರೈವರ್ಗಳಾಗಿದ್ದವರ ಮಧ್ಯೆ ನಡೆದಂತ ಗಲಾಟೆ ಅದು. ಆ ಭಾಗದಲ್ಲಿ ಅದೇ ಒಂದು ಕೊಲೆ ನಡೆದಿತ್ತು. ಆ ಭಾಗದಲ್ಲಿ ಅದೇ ಒಂದು ಕೊಲೆ ನಡೆದದ್ದು, ಅದು ಬಿಟ್ರೆ ಬೇರೆ ಯಾವುದೂ ಇಲ್ಲ. ಬೇರೆ ಕೊಲೆ ನಡೆದಿಲ್ಲ ಅಲ್ಲಿ. ಸರ್, ಇಲ್ಲಿ ಒಂದು ಪ್ರಶ್ನೆ ಬರುದಂತ ಹೇಳಿದ್ರೆ, ಬಾವಿ ಹತ್ರ ತಂದು ಕೂರಿಸಿ ಕೆಳಗ್ ಬಿಟ್ರು ಅಂತ ಹೇಳಿ, ಹಾಗಾದ್ರೆ ಇದು ಒಂದು ಒಳ್ಳೆ ವಯಸ್ಸಿನವ್ರು ಮಾಡಿದಂತದ್ದ ಅಥವಾ ಏನಾದ್ರು ಕಡಿಮೆ ವಯಸ್ಸಿನವ್ರು ಮಾಡಿದಂತದ್ದ? ಸುಮಂತನ ತಲೆ ಭಾಗಕ್ಕೆ ಆಗಿರುವಂತ 2 ಗಾಯಗಳು ಕಡಿಮೆ ಭಾರದ ಸೊತ್ತಿನಿಂದ ಆದದ್ದು ಅಂತ ಹೇಳಿ ಡಾಕ್ಟರ್ ಒಪಿನಿಯನ್ ಕೊಡ್ತಾ ಇದ್ದಾರೆ. ಕಡಿಮೆ ಭಾರದ ಅಂತ ಹೇಳಿದ್ರೆ ನಿಮ್ಗೆ ಮರದ ಸೊಂಟೆ ತರದ ಇರ್ಬೋದು, ಆದ್ರೆ ಕಬ್ಬಿಣದ ರಾಡ್ ತರ ಅಲ್ಲ. ಅಂತಹ ಸೊತ್ತುಗಳಿಂದ ಆಗಿರೋದು. ಅದು ಸಾಮಾನ್ಯವಾಗಿ ಕೃಷಿಕರ ತೋಟದಲ್ಲಿ ಪಿಕ್ಕಾಸಿದ್ದು ಹಿಡಿ ಆಗಿರ್ಬೋದು, ಹಾರೆ ಹಿಡಿ ಆಗಿರ್ಬೋದು ಅಂತದ್ದು. ಆದ್ರಿಂದಾಗಿ ಸೊತ್ತನ್ನು ಉಪಯೋಗ ಮಾಡಿದ್ರೆ ಸ್ಥಳೀಯವಾಗಿ ಯಾರೋ ಮಾಡಿರ್ಬೋದು. ಯಾಕಂದ್ರೆ ವಯಸ್ಸಾದವರು ಮಾಡಿದ್ದರೆ ಅಂತಹ ಸಾಧ್ಯತೆಗಳು ಕಡಿಮೆ. ಅವನು ನಡ್ಕೊಂಡು ಹೋಗ್ತಾ ಇದ್ದಲ್ಲ, ಆ ಸಂದರ್ಭದಲ್ಲಿ ಅವನ ತಲೆಗೆ ಹೊಡೆದಿದ್ದಾನೆ. ಆಗ ಅವ ಕುಸಿದು ಬಿದ್ದಿದ್ದಾನೆ. ಇವರಿಗೆ ಹೆದರಿಕೆಯಾಗಿದೆ. ತದನಂತರ ಆತನನ್ನು ಎತ್ತಿಕೊಂಡು ಬರುವಂತ ಸಂದರ್ಭದಲ್ಲಿ ಅಲ್ಲಿ 4-5 ಹನಿ ರಕ್ತ ಬಿದ್ದಿತ್ತಲ್ಲ, ಅದು ಆತನ ಎತ್ತಿಕೊಂಡು ಬಂದಂತ ಸಂದರ್ಭದಲ್ಲಿ ಆಗಿರೋದು. ಅದರ ನಂತರ ಬಾವಿಯ ಇದರಲ್ಲಿ ಕೂರಿಸಿದ್ದಾರೆ. ಅಲ್ಲಿ ಹೆಚ್ಚುವರಿ ರಕ್ತ ಬಿದ್ದಿದೆ. ಅಲ್ಲಿ ಅವನು ತೆಗೆದು ದೂಡಿ ಹಾಕಿದ್ದಾರೆ ಅಂತ ಕಾಣ್ತದೆ. ಈಗ ಬಹುದೊಡ್ಡ ಪ್ರಶ್ನೆ ಇಲ್ಲಿ, ಅವನು ಸಮಾನ ವಯಸ್ಕರ ಯಾರಾದ್ರೂ ಈ ಕೃತ್ಯದಲ್ಲಿ ಪಾಲ್ಗೊಂಡ್ರ ಅಥವಾ ವಯಸ್ಸಾದಂತವ್ರು ಈ ಕೃತ್ಯದಲ್ಲಿ ಪಾಲ್ಗೊಂಡ್ರ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ. ಸಮಾನ ವಯಸ್ಕರು ಅಂತ ಬಂದ್ಕೊಳ್ಳೇನೆ ಹುಡುಗರು ಆಗ್ತಾರೆ, ಚಿಕ್ಕ ಹುಡುಗರು. ಅವರನ್ನ ವಿಚಾರಣೆ ಹೇಗ್ ಮಾಡ್ಬೇಕು ಸರ್ ಪೊಲೀಸರು? ನೋಡಿ, ಅವನ ಸಮಾನ ವಯಸ್ಕರು ಅಂದ್ರೆ ಸುಮಾರು 15 ವರ್ಷ ಪ್ರಾಯದ ಹುಡುಗರು ಅಂತ ಲೆಕ್ಕ. ಆ 15 ವರ್ಷ ಪ್ರಾಯದ ಹುಡುಗರನ್ನ ಅಂದರೆ ಅವರು ಅಪರಾಧಿಗಳು ಅಲ್ಲದಿದ್ರೂ ಸಹ ಪ್ರಾಯದ ಬಾಲಕರನ್ನ ಪೊಲೀಸರು ಸಮವಸ್ತ್ರದಲ್ಲಿ ಅಂದ್ರೆ ಯೂನಿಫಾರ್ಮ್ ಅಲ್ಲಿ ಇದ್ದು ವಿಚಾರಣೆ ಮಾಡುವ ಹಾಗೆ ಇಲ್ಲ. ಪೊಲೀಸರು ಸಾದಾ ಡ್ರೆಸ್ಸಿನಲ್ಲಿ ಅವರ ಹತ್ರ ಮಾತಾಡಬೇಕು. ಪೊಲೀಸ್ ವಿಚಾರಣೆಯ ರೀತಿಯಲ್ಲಿ ಮಾಡುವಾಗಿಲ್ಲ. ಮತ್ತೆ ಆತನ ಮನೆಯಲ್ಲಿ ಆತನ ಹೆತ್ತವರ ಎದುರಲ್ಲಿ ಮಾತಾಡಿಸಬೇಕು. ವಿಚಾರಣೆ ಅಲ್ಲ, ಮಾತನಾಡಿಸುವುದು. ವಿಚಾರಣೆ ಬೇರೆ, ಮಾತನಾಡಿಸುವುದು ಬೇರೆ. ಆ ರೀತಿಯಾಗಿ ಮಾಡಬೇಕು. ಯಾಕಂದ್ರೆ ಅವರಿಗೆ ಯಾವುದೇ ರೀತಿಯ ಭಯ ಇರಬಾರ್ದು. ಅದಕ್ಕೆ ಬೇಕಾಗಿ ಪೊಲೀಸರು ಅವರು ಸಮವಸ್ತ್ರವನ್ನ ಧರಿಸುವಾಗಿಲ್ಲ, ಸಾದಾ ವಸ್ತ್ರವನ್ನ ಧರಿಸಬೇಕು. ಸಾಮಾನ್ಯವಾಗಿ ಅಂತಹ ಸಂದರ್ಭದಲ್ಲಿ ಮಹಿಳಾ ಕಾನ್ಸ್ಟೇಬಲ್ಗಳನ್ನ ಅವರು ಚೂಡಿದಾರ ಹಾಕೊಂಡು ಸಾರಿ ಉಟ್ಟುಕೊಂಡು ಬಂದು ಅವ್ರ ಹತ್ರ ಮಾತನಾಡಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಈ ಹಿಂದೆ ಒಂದು ಘಟನೆ ನಡೆದಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದರಲ್ಲಿ 8 ವರ್ಷದ ಹುಡುಗನೇ ಒಂದು 5 ವರ್ಷದ ಮಗುವನ್ನ ಹೊಡೆದಿರ್ತಾನೆ. ಆ ವಿಚಾರಣೆ ತುಂಬಾ ಈಗ ಬಹುದೊಡ್ಡ ಸುದ್ದಿಯಲ್ಲಿದೆ ಅಲ್ಲ ಸರ್, ಏನ್ ಘಟನೆ ಅದು? ಅದು ಸುಮಾರು ಒಂದು 20 ವರ್ಷಗಳ ಹಿಂದೆ ನಡೆದಂತ ಘಟನೆ. ಈ ಮಂಗಳೂರಿನ 2-3 ಕುಟುಂಬಗಳು ಬಾಡಿಗೆ ನೆಲೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಒಂದು ಮನೆಯ ಒಂದು 5 ವರ್ಷದ ಮಗು ಕಾಣೆ ಆಗ್ತದೆ. ಕಾಣೆ ಆದ ಕೂಡಲೇ ಅವರೆಲ್ಲ ಹುಡುಕ್ತಾರೆ, ಪೊಲೀಸರಿಗೂ ಮಾಹಿತಿ ಹೋಗ್ತದೆ, ಪೊಲೀಸರು ಬರ್ತಾರೆ. ಅಷ್ಟೊತ್ತಿಗೆ
ಮನೆಯಿಂದ ಸ್ವಲ್ಪ ದೂರಕ್ಕೆ ಒಂದು ಬಯಲು ಪ್ರದೇಶ ಇದೆ. ಬಯಲು ಪ್ರದೇಶದ ಕೆಂಪು ಕಲ್ಲಿನ ಕೆಲವು ತುಂಡುಗಳಿತ್ತು. ಆ ತುಂಡುಗಳ ಎಡೆಯಲ್ಲಿ ಮಗುವಿನ ಮೃತದೇಹ ಸಿಗುತ್ತೆ. ಆಗ ಊರವರೆಲ್ಲ ಸೇರಿದ್ರು, ಪೊಲೀಸರು ಬಂದಿದ್ರು, SP ಅವರೇ ಬಂದಿದ್ರು, ಎಲ್ಲ ಅಧಿಕಾರಿಗಳು ಬಂದಿದ್ರು. ಎಲ್ಲವನ್ನು ಸರ್ಚ್ ಮಾಡಲಾಯ್ತು. ಮತ್ತೆ ಅಲ್ಲಿ ಎಲ್ಲ ಮಕ್ಕಳನ್ನು ವಿಚಾರಿಸಿದ್ರು, ಯಾವ ಮಕ್ಕಳು ಮಾಡಿರ್ಬೋದು ಅಂತ ಹೇಳಿ ಎಲ್ಲ ಆಯ್ತು. ಯಾರು ಅಂತ ಗೊತ್ತಾಗ್ಲಿಲ್ಲ. ಅಲ್ಲಿಂದ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ಗೆ ಅಂತ ಇವೆಲ್ಲ ಆಸ್ಪತ್ರೆಗೆ ಕೊಂಡೋಗಲಾಯ್ತು. ಪೊಲೀಸ್ ಅಧಿಕಾರಿಗಳು ಮತ್ತೆ ಮನೆಯವರು ಅವರು ಇವರೆಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಡಿಷನಲ್ SP ಆಗಿದ್ರು. ಅವರು ಸ್ವಲ್ಪ ಏಜ್ಡ್ ಅಂದ್ರೆ ಸುಮಾರು ಒಂದು 58 ವರ್ಷ ಪ್ರಾಯ ಆಗಿರ್ಬೋದು. ಯಾಕಂದ್ರೆ ಅವರು ರಿಟೈರ್ ಸ್ಟೇಜ್ ಅಲ್ಲಿ ಮಂಗಳೂರಿಗೆ ಎಡಿಷನಲ್ SP ಆಗಿ ಬಂದವರು. ಅವರಿಗೆ ಈ ಘಟನೆ ಆದದ್ದು ಮಾಹಿತಿ ಸಿಕ್ಕಿ ಅವರು ಬಂದ್ರು. ಅವರು ಬಂದಾಗ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಅವರು ಬಂದು ಈ ಬಾಲಕಿಯ ಮನೆ ಹತ್ತಿರ ಕೂತು ಅವರನ್ನೆಲ್ಲ ಯಾರೆಲ್ಲ ಮಕ್ಕಳೆಲ್ಲ ಇದ್ದಾರೆ ಹಾಗೆ ಹೀಗೆಲ್ಲ ಮಾತಾಡ್ಕೊಂಡು ಹೋದಾಗ ಒಂದು ಬಾಲಕ, 8-10 ವರ್ಷದ ಬಾಲಕ, ಇವನು ಅನ್ಯ ಮನಸ್ಕನಾಗಿ ಕೂತಿದ್ದ. ಅವರು ಆರಾಮವಾಗಿ ಅವನು ಕರೆದು ಚಂದ ಮಾಡಿ ಅವನನ್ನ ಮಾತನಾಡಿಸಿದ್ರು. ಅವನಿಗೂ ಏನು ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಮತ್ತೆ ಅವನು ಬಾಯಿ ಬಿಟ್ಟ, ಹೀಗೆ ಆಗಿದೆ, ನಾನು ಅವನನ್ನು ಕರ್ಕೊಂಡು ಹೋದದ್ದು ಅಂತ ಹೇಳಿ. ಮತ್ತೆ ಅವನನ್ನು ಕರ್ಕೊಂಡು ಬಂದ್ರು, ಅವರು ಸ್ಟೇಷನ್ಗೆ ಕರ್ಕೊಂಡು ಬಂದ್ರು. ಮಕ್ಕಳಾಟಿಕೆಯಲ್ಲಿ ಆಗಿರುವಂತ ಘಟನೆ ಅದು. ಅವಳು ಬಿದ್ದಾಗ ಇವನಿಗೆ ಹೆದರಿಕೆ ಆಯ್ತು. ಹೆದರಿಕೆಯಾಗಿ ಬಾಡಿ ಕಾಣದ ರೀತಿಯಲ್ಲಿ ಅವ ಕಲ್ಲುಗಳನ್ನೆಲ್ಲ ಅಲ್ಲೆಲ್ಲಿ ಪೇರಿಸಿಟ್ಟ. ಮತ್ತು ಮನೆಯಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡ. ಅಷ್ಟೊತ್ತಿಗೆ ಇವರೆಲ್ಲ ಹುಡುಕ್ತಾ ಇದ್ರಲ್ಲ ಮನೆಯವರೆಲ್ಲ ಬಾಲಕಿಯನ್ನ. ಅವನ ಮನೆಯಲ್ಲೇ ಇದ್ದ, ಇವನು ಹುಡುಕ್ಲಿಕ್ಕೆ ಹೋಗ್ಲಿಲ್ಲ. ಅದರಿಂದಾಗಿ ಅವನ ಬಗ್ಗೆ ಇವರಿಗೆ ಎಡಿಷನಲ್ SP ಅವರಿಗೆ ಸಂಶಯ ಬಂದು. ಅಲ್ಲಿವರೆಗೆ ಈ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಬಂದಿದ್ರಲ್ವಾ, ಆದ್ರಿಂದಾಗಿ ಯಾರು ಈ ಬಾಲಕನನ್ನ ಗಮನಿಸಲಿಲ್ಲ. ಆ ಸಂದರ್ಭದಲ್ಲಿ ಎಡಿಷನಲ್ SP ಅವರು ಬಂದು ಮನೆಯಲ್ಲಿ ಕೂತು ಎಲ್ಲ ಬಾಲಕರನ್ನೆಲ್ಲ ನೋಡಿ ಮಾತಾಡಿಸಿ ಆ ಮಗುವಿನೊಟ್ಟಿಗೆ ಯಾರೆಲ್ಲ ಆಟ ಆಡ್ತಾ ಇದ್ರು ಅಂತ ಮಕ್ಕಳಿದಾರಲ್ಲ, ಆಗ ಈ ಬಾಲಕ ಒಂದು ಅನ್ಯ ಮನಸ್ಕರಾಗಿ ಕೂತಿದ್ದಲ್ಲ. ಆಗ ಸ್ವಲ್ಪ ಸಂಶಯ ಬಂದು ಅವನನ್ನು ಆತ್ಮೀಯವಾಗಿ ಮಾತಾಡಿಸಿದ ಸಂದರ್ಭದಲ್ಲಿ ಆತ ಅವಳನ್ನು ಆಟ ಆಡ್ಲಿಕ್ಕೆ ಕರ್ಕೊಂಡು ಹೋಗುದು ಅಂತ ಹೇಳಿಬಿಟ್ಟ. ಅದ ನಂತರ ಅವಳಲ್ಲಿ ಬಿದ್ದು ನಂಗೆ ಹೆದರಿಕೆ ಆಯ್ತು, ನಾನು ಅದಕ್ಕೆ ಕಲ್ಲು ಬೇರಿಸಿ ಇಟ್ಟೆ ಅಂತ ಹೇಳಿ. ಅದನಂತರ ಅಪರಾಧದಲ್ಲಿ ಆತನೇ ಅಪರಾಧಿಯಾಗಿರುವುದರಿಂದ ಮತ್ತೆ ಅದನ್ನ ಮತ್ತೆ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಲಾಯಿತು. ಬಾಲಾಪರಾಧಿ ಆಗಿದ್ದರಿಂದಾಗಿ ಬಾಲಾಪರಾಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ರಿಮಾಂಡ್ ಹೋಮಲ್ಲಿ ಇಡಲಾಗಿತ್ತು. ಯಾಕಂದ್ರೆ ಅವರನ್ನೆಲ್ಲ ಜೈಲಲ್ಲಿ ಇಡುವಾಗಿಲ್ಲ. ಹೀಗಾಗಿ ಆ ಕೇಸು ಬಾಲಿಗೆ ಬಂತು. ಯಾಕಂದ್ರೆ ಮಕ್ಕಳ ಇನ್ನೂ ವಿಚಾರಣೆ ಮಾಡುವಂತಹ ಕಲೆ ಗೊತ್ತಿರಬೇಕು ಪೊಲೀಸ್ ಅಧಿಕಾರಿಗಳಿಗೆ, ಹೇಗೆ ವಿಚಾರಣೆ ಮಾಡುವುದು ಅಂತ ಹೇಳಿ. ಬೇರೆ ರೀತಿಯ ಅಪರಾಧಿಗಳನ್ನು ವಿಚಾರಣೆ ಮಾಡುವಾಗಿಲ್ಲ ನೋಡಿ. ಇದೇ ರೀತಿ ಮುಲ್ಕಿಯಲ್ಲಿ ಒಂದು ವೃದ್ಧೆಯನ್ನ 3 ಮಂದಿ ಸೇರಿಕೊಂಡು ಕೊಲೆ ಮಾಡಿದ್ರು. 3 ಅಪರಾಧಿಗಳು ಬಾಲಾಪರಾಧಿಗಳೇ, 12, 13, 14 ವರ್ಷದವರು. ಆ ಪ್ರಕರಣವನ್ನು ಆ ಸಂದರ್ಭದಲ್ಲಿ ಮುಲ್ಕಿ ಪೊಲೀಸರು ಪತ್ತೆ ಹಚ್ಚಿದ್ರು. ಆದ್ರೆ ಅವರನ್ನ ಇಂಟ್ರೋಗೇಷನ್ ಮಾಡುವಾಗ ಅವರು ಕೇವಲ ಕಳ್ತನಕ್ಕಾಗಿ ಆ ಕೃತ್ಯ ಮಾಡಿದ್ರು. ಮತ್ತು ಅದ ನಂತರ ಅವರು ಜೈಲಿಗೆ ಹೋದ್ರು. ಜೈಲಿಗೆ ಹೋಗಿ ರಿಲೀಸ್ ಆದ್ರು. ಪುನಃ ಅವರು ವೃತ್ತಿಪರ ಕಳ್ಳರಾದ್ರು. ಈ ಕೃತ್ಯದಲ್ಲಿ ಭಾಗಿಯಾದ್ರ ಅನ್ನುವಂಥದ್ದೇ ಬಹುದೊಡ್ಡ ಪ್ರಶ್ನೆ ಈಗ. ಇಲ್ಲ, ಇದೆ ವಯಸ್ಕರವರು ಮಾಡಿದ್ರೆ, ಅಂದ್ರೆ ಒಂದು 20, 24, 25 ವರ್ಷದ ಯುವಕರಂತ ಮಾಡಿದ್ರೆ ಆತನನ್ನು ಎತ್ತಿ ಆಗ್ತಾ ಇದ್ರು, ನೀರಿಗೆ ಆಗ್ತಾ ಇದ್ರು. ಸ್ಮೃತಿ ತಪ್ಪಿ ಬಿದ್ದವನನ್ನ ಅವರು ಪ್ರಯತ್ನ ಪಟ್ಟು ಅಲ್ಲಿವರೆಗೆ ತಗೊಂಡು ಬಂದಿದ್ದಾರೆ. ಅವರನ್ನು ಎತ್ತುವಷ್ಟು ತಾಕತ್ತು ಇರಲಿಲ್ಲ. ಅದಕ್ಕೆ ಬೇಕಾಗಿ ಅಲ್ಲಿ ಬಾವಿಯ ದಡದಲ್ಲಿ ಕಲ್ಲು ಮೇಲೆ ಕೂರಿಸಿ ದೂಡಿ ಹಾಕಿರೋದು. ಹೌದು, ಕಲ್ಲು ಮೇಲೆ ರಕ್ತ ಜಾಸ್ತಿ ಇದ್ದದ್ದು ಅದು. ಯಾಕಂದ್ರೆ ಅಲ್ಲೇ ಅವರನ್ನು ಕೂರಿಸಿದ್ರಲ್ಲ, ಅಲ್ಲಿ ರಕ್ತ ಜಿನುಗ್ತಾ ಇತ್ತಲ್ಲ. ಅದು ಈ ಕತ್ತಲೆಗೆ ಗೊತ್ತಾಗ್ಲಿಲ್ಲ ಇವರಿಗೆ. ಒಂದು ವೇಳೆ ಕತ್ತಲೆಗೆ ಅದನ್ನು ನೋಡ್ತಾ ಇದ್ರೆ ಆ ಕಲ್ಲನ್ನು ತುಳಿತಾ ಇದ್ರು, ನೀರಿತ್ತಲ್ಲ. ಪೊಲೀಸರಿಗೆ ಆ ಸಾಕ್ಷ್ಯವು ಸಿಗ್ತಾ ಇರ್ಲಿಲ್ಲ. ಟಾರ್ಚ್ ಎಲ್ಲಿ ಸಿಗುತ್ತೆ ಸರ್? ಅದೇ ನೀರಲ್ಲಿ ಸಿಗ್ತದೆ. ಅವನೊಟ್ಟಿಗೆ ಅದು ಸಹ ಕೆಳಗೆ ಬಿದ್ದಿದೆ ಟಾರ್ಚ್. ಆದ್ರೆ ಟಾರ್ಚ್ ಒಂದು ಕಡೆಯಲ್ಲಿ ಸಿಕ್ಕಿದೆ, ಇವನ ಬಾಡಿ ಮತ್ತೊಂದು ಕಡೆಯಲ್ಲಿ ಸಿಕ್ಕಿದೆ. ಬಾಡಿ ಬಿದ್ದ ಜಾಗದಲ್ಲಿ ಟಾರ್ಚ್ ಇರಲಿಲ್ಲ, ಟಾರ್ಚ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇತ್ತು. ಹೀಗಾಗಿ ಯಾರು ಇದನ್ನ ಮಾಡಿದಾರ ಕೃತ್ಯ, ಅವನ್ ಟಾರ್ಚ್ ಅನ್ನ ನೀರೊಳಗೆ ಹಾಕಿದಾನ ಅನ್ಸುತ್ತೆ. ನೀರೊಳಗೆ ಮತ್ತೆ ಹಾಕಿದ್ದಾನೆ. ಇದಾದ್ಮೇಲೆ ನೀವು ಒಂದು PM ರಿಪೋರ್ಟ್ ಅಲ್ಲಿ ಒಂದ್ ಹೇಳಿದ್ರ ಲಂಗ್ಸ್ ಅಲ್ಲಿ ನೀರು ಸಿಕ್ತು ಅಂತ ಹೇಳಿ. ಏನ್ ಸರ್ ಇದು ಲಂಗ್ಸ್ ಅಲ್ಲಿ ನೀರು ಸಿಕ್ತು ಅಂದ್ರೆ? ಲಂಗ್ಸ್ ಅಲ್ಲಿ ನೀರು ಸಿಕ್ಕುದು ಅಂತಂದ್ರೆ, ನೀವು ಬಾವಿಗೆ ಆತ ಸ್ಮೃತಿ ತಪ್ಪಿ ಬಿದ್ದಂತ ಸಂದರ್ಭದಲ್ಲಿ ಆತನನ್ನು ಬಾವಿಗೆ ಹಾಕಿರುವುದು. ಆ ಸಂದರ್ಭದಲ್ಲಿ ಮೂಗಿನಿಂದ ನೀರು ಹೋಗಿರ್ಬೋದು, ಇಲ್ಲದ್ರೆ ಬಾಯಿಯಿಂದಲೇ ನೀರು ಹೋಗಿರ್ಬೋದು. ಅದು ಈ ಲಂಗ್ಸ್ ಅಲ್ಲಿ ನೀರು ತುಂಬಿಕೊಂಡಿದೆ ಅಷ್ಟೇ, ಹೊಟ್ಟೆಗೆ ನೀರು ಹೋಗಿಲ್ಲ. ಲಂಗ್ಸ್ ಅಲ್ಲಿ ನೀರು ತುಂಬಿಕೊಂಡಿದೆ ಅಷ್ಟೇ. ಅದರಿಂದಾಗಿ ಉಸಿರುಗಟ್ಟಿದೆ ಸಹಜವಾಗಿ. ಒಂದ್ ವೇಳೆ ಅವನ ಮೇಲೆ ಡೆತ್ ಆದ ನಂತರ ನೀರಿಗೆ ಹಾಕಿದ್ರೆ ಅಲ್ಲ, ಆಗ ನೀರು ದೇಹದಲ್ಲಿ ಎಲ್ಲಿ ತುಂಬಿಕೊಳ್ತಾ ಇತ್ತು ಅಂತ ಹೇಳಿ? ಅಲ್ಲ, ಅದಕ್ಕೆ ಡೆತ್ ಆಗ್ತಾ ಇದ್ರೆ ಆದ್ರೆ ನೀರು ತುಂಬಿಕೊಳ್ಳಿಕ್ಕೆ ಸಾಧ್ಯತೆಗಳಿಲ್ಲ. ಡೆತ್ ಆದಂತ ದೇಹನ ನೀರಲ್ಲಿ ಹಾಕಿದ್ರೆ, ಆದಂತ ದೇಹನ ನೀರಲ್ಲಿ ಹಾಕಿದ್ರೆ ಹೊಟ್ಟೆಯಲ್ಲಿ ನೀರು ಇರುವುದಿಲ್ಲ, ಒಂದು ಲಂಗ್ಸ್ ಅಲ್ಲಿ ನೀರು ಇರುವುದಿಲ್ಲ.
ಡೆತ್ ಆಗದ ದೇಹ ಅಂದ್ರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ದೇಹದಲ್ಲಿ ಲಂಗ್ಸ್ ಅಲ್ಲಿ ನೀರು ತುಂಬಿಕೊಳ್ತದೆ. ಇದಾದ್ಮೇಲೆ ನಿಮ್ಗೇನಾದ್ರೂ ಸುದ್ದಿ ಬಂತ ಸರ್, ಈ ಭಾಗದಲ್ಲಿ ಹೊರಗಿನಿಂದ ಕೆಲ್ಸಕ್ಕೆ ಬರ್ತಾ ಇದ್ರ ಈ ರೀತಿದು? ಇಲ್ಲ, ಅಲ್ಲಿ ಯಾಕಂದ್ರೆ ಹಳ್ಳಿ ಪ್ರದೇಶ ಅಲ್ಲ, ಅಲ್ಲಿಂದ ಹೊರಗಿನದ್ದು ಕಡಿಮೆ. ಯಾಕಂದ್ರೆ ಅಲ್ಲಿ ತೋಟದ ಕೆಲಸಕ್ಕೆಲ್ಲ ಹೊರಗಿಂದ ಬಂದು ತೋಟದ ಕೆಲಸ ಮಾಡಿಕೊಂಡು ಹೋಗುವವರು ಇದ್ದಾರೆ. ಅಲ್ಲಿ ಕತ್ತಿ ಬಿಸಾಡಿದವರು ಸಹ ಅವರ ಮನೆ ತುಂಬಾ ದೂರ ಇತ್ತು, ಅವರ ತೋಟದ ಕೆಲಸಕ್ಕೆ ಅಂತ ಬರುವವರು. ಆದ್ರೆ ಕಾರ್ಮಿಕರು ಬಂದು ಈ ಕೃತ್ಯ ಮಾಡಿದ್ದೇನಲ್ಲ, ಯಾಕಂದ್ರೆ ಕಾರ್ಮಿಕರು ಎಲ್ಲರೂ ಬರುವುದು ಸರ್ 8 ಗಂಟೆ ನಂತರವೇ ಹಳ್ಳಿಯಲ್ಲಿ. ಇದು ಬೆಳಿಗ್ಗೆ? ಅದಕ್ಕಿಂತ ಮೊದಲು ಹೌದು, ಬೆಳಿಗ್ಗೆ 8 ಗಂಟೆ ನಂತರವೇ ಬರುದು. ಇದು ಅದಕ್ಕಿಂತ ಮೊದಲು ಆದಂತ ಘಟನೆ ಒಂದು. ಎರಡನೇದಾಗಿ ಮಗುವಿನ ಮೇಲೆ ಅಂತ ಇದು ಮಾಡ್ಲಿಕ್ಕೆ ಯಾವುದೇ ಸಾಧ್ಯತೆಗಳು ಇಲ್ಲ. ಅಲ್ಲಿ ಸಂಶಯ ಇದ್ದದ್ದು ಶೆಡ್ ಅಲ್ಲಿ ಏನಾದ್ರು ಬೇರೆ ಚಟುವಟಿಕೆಗಳು ಆಗ್ತಾ ಇತ್ತು, ಅಂಥದಕ್ಕೆ ಯಾವುದಕ್ಕೆ ಸಾಕ್ಷ್ಯ ಸಿಗ್ಲಿಲ್ಲ ಅಲ್ಲಿ. ಆದ್ರಿಂದಾಗಿ ಅದು ಆ ಸಂಶಯಗಳನ್ನು ಯಾರೋ ಹುಟ್ಟು ಹಾಕಿದ್ದಾರೆ ಪೊಲೀಸರ ತನಿಖೆ ದಿಕ್ಕು ತಪ್ಪಿಸಲಿಕ್ಕೆ ಅಂತ ಕಾಣ್ತದೆ. ಪೊಲೀಸರು ಹುಡುಕ್ತಾನೆ ಇದಾರೆ, ಆದ್ರೆ ಏನೂ ಸಿಕ್ಕಿಲ್ಲ. ಇಲ್ಲಿವರೆಗೆ ಯಾವುದೇ ಕ್ಲೂಗಳು ಪೊಲೀಸರಿಗೆ ಸಿಕ್ಕಿಲ್ಲ. ಇಡೀ ಊರಿನಲ್ಲಿ ಆ ಪ್ರತಿ ಮನೆಯನ್ನ ಎರಡೆರಡು ಸಾರಿ ಪೊಲೀಸರು ವಿಸಿಟ್ ಮಾಡಿದ್ದಾರೆ. ಅಲ್ಲಿ ಮನೆಯವರ ಮಾತಾಡಿದ್ದಾರೆ, ಎಲ್ಲರನ್ನ ಆತ್ಮೀಯವಾಗಿ ಮಾತಾಡಿಸ್ಕೊಂಡು ಹೋಗಿದ್ದಾರೆ. ಏನಾದ್ರೂ ಮಾಹಿತಿಗಳು ಸಿಕ್ಕಿದ್ರೆ ಶೇರ್ ಮಾಡಬೇಕು ಅಂತ ಹೇಳಿ. ಅದು ಇವತ್ತಿನವರೆಗೂ ಯಾವುದೇ ಪ್ರಯೋಜನ ಆಗಿಲ್ಲ. ಈಗಾಗಲೇ 15 ದಿವಸ ಕಳೀತಾ ಬಂತು ಘಟನೆಯಲ್ಲಿ. ಇನ್ನು ಸುಮಂತ್ ಮನೆಯಲ್ಲಿ ಮಾವ ಅವತ್ತಂತ ಹೇಳಿದ್ರೆ 2 ದಿವಸದ ಹಿಂದೆ ಬಂದಿರ್ತಾರೆ. ಯಾರು ಸರ್ ಇದು ಮಾವ? ಎಲ್ಲಿಂದ ಬಂದಿರ್ತಾರೆ? ಅವರು ಕಾಸರಗೋಡು ಜಿಲ್ಲೆಯ ಬಾಯರ್ನವರು. ಸುಮಂತನ ತಾಯಿಗೆ ಸೋದರ ಸಂಬಂಧಿ ಅಣ್ಣ ಆಗ್ತಾರೆ ಅವರು. ಆದ್ರಿಂದಾಗಿ ಸುಮಂತಿಗೆ ಮಾವ ಆಗ್ತಾರೆ ಸಂಬಂಧದಲ್ಲಿ. ಅವರು ಇಲ್ಲಿಗೆ ಸುಮಂತನ ತಂದೆ ಫೋನ್ ಮಾಡಿದ್ರೆ ಅವ್ರು ಬರ್ತಾ ಇದ್ರು. ಯಾವ್ದಕ್ಕಂತ ಹೇಳಿದ್ರೆ ಅವರು ಪಾಕಶಾಸ್ತ್ರಜ್ಞರು. ದೊಡ್ಡ ದೊಡ್ಡ ಸಮಾರಂಭ ಇದ್ರೆ ಅಡಿಗೆ ಕೆಲಸ ಮಾಡುವಂತವರು ಅವರು. ಅಂತದ್ದು ಏನಾದ್ರು ಇದ್ರು ಬರ್ತಾ ಇದ್ರು. ಇಲ್ಲೇ ಇದ್ರೆ ಬೇರೆ ಕೆಲಸಗಳು ಅಂದ್ರೆ ಈ ತೋಟಕ್ಕೆ ಗೊಬ್ಬರ ಹಾಕುವುದು ಇಂಥ ಕೆಲಸಗಳಿಗಾಗಿ ಬರ್ತಾ ಇದ್ರು. ಇಲ್ಲಿ ತೋಟಕ್ಕೆ ಗೊಬ್ಬರ ಹಾಕ್ಲಿಕ್ಕಿತ್ತು, ಅದಕ್ಕಾಗಿ ಅವರು ಬಂದಿರೋದು. ಮತ್ತೆ ಅವರು ಅವತ್ತು ಮನೆಯಲ್ಲಿ ಮಲಗಿದ್ರು. ಅವರ ಒಟ್ಟಿಗೆ ಸುಮಂತನ ಅಜ್ಜ ಅವರು ಒಟ್ಟಿಗೆ ಮಲಗಿದ್ರು. ಸುಮಂತನ ಅಣ್ಣ, ತಂದೆ, ತಾಯಿ ಮತ್ತೊಂದು ಕಡೆಯಲ್ಲಿ ಮಲಗಿದ್ರು. ಆದ್ರಿಂದಾಗಿ ಆರಂಭದಲ್ಲಿ ಏನಾಯ್ತದಲ್ಲಿ ಅವರಿಗೆ ಇಲ್ಲಿ ಅವರದ್ದು ಪರಿಚಯ ಇರಲಿಲ್ಲ. ಆದ್ರಿಂದಾಗಿ ಅವರು ಅಲ್ಲಿ ಸುಮ್ಮನೆ ನಿಂತಿದ್ರು. ಇದು ಯಾರು ಪರಿಚಯ ಇರಲಿಲ್ಲ, ಅವರು ಮಾತಾಡಲಿಲ್ಲ. ಆದ್ರಿಂದಾಗಿ ಅಲ್ಲಿ ಮತ್ತೊಬ್ಬ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ಅವರ ಮೇಲೆ ಏನೊಂದು ಗೂಬೆ ಕೂರಿಸುವಂತ ಪ್ರಯತ್ನ ಆಯ್ತೇ ಹೊರತು ಅದಕ್ಕೂ ಅವರಿಗೇನು ಸಂಬಂಧ ಇಲ್ಲ ಅಂತ ಹೇಳಿ ಪೊಲೀಸರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ಈಗ ಯಾವುದೇ CCTV ಇಲ್ಲಿವರೆಗೂ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ. ಇನ್ನೊಂದ್ ಕಡೆ ಹೇಳಿದ್ರೆ ಸಮಸ್ಯೆ ಇಲ್ಲಿ ಅಂತ ಹೇಳಿದ್ರೆ ಪೊಲೀಸರದ್ದು ಈಗ ಎಲ್ಲ ವೈಜ್ಞಾನಿಕ ರೀತಿಯ ತನಿಖೆಯನ್ನು ಮಾಡ್ತಾ ಹೋಗುದು ಅಂತ ಹೇಳಿ. CCTV, ಮೊಬೈಲ್ ಟವರ್ ಲೊಕೇಶನ್, ಮೊಬೈಲ್ ಡಂಪ್ ಮಾಡೋದು, ಈ ರೀತಿಯಾಗಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಸಂಗ್ರಹಿಸ್ತಾ ಹೋಗುವುದು. ಈ ಟೆಕ್ನಿಕಲ್ ಎವಿಡೆನ್ಸ್ ಗಳು ಸಿಗದೇ ಇರುವಂತಹ ಸಂದರ್ಭದಲ್ಲಿ ಪೊಲೀಸರ ಕೈಕಲ್ಲು ಬಿಡ್ತಾ ಇದ್ದಾರೆ. ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ಇಂತಹ ಪ್ರಕರಣ ಆದ್ರೆ ನೀವು ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಹುಡುಕುವ ಪ್ರಶ್ನೆ ಇಲ್ಲ. ಮುಂದೆ ಏನಂತೀರಾ ಈ ತನಿಖೆ ಬಗ್ಗೆ? ಯಾಕಂತ ಹೇಳಿದ್ರೆ ಪೊಲೀಸರ ಆರಂಭಿಕ ವೈಫಲ್ಯ ಏನಿದೆ ಅದು ಈ ಪ್ರಕರಣದ ತನಿಖೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತದೆ. ಯಾಕಂತ ಹೇಳಿದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ಎ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಪೊಲೀಸ್ ಅಧಿಕಾರಿಗಳಿಗೆ ಅಲ್ಲಿಗೆ ಬಂದು ನಿಂತ ಕೂಡಲೇ ಗೊತ್ತಾಗಬೇಕಿತ್ತು ಇದು ಈ ರೀತಿಯಾಗಿ ಆಗಿರಬೇಕು ಅಂತ ಹೇಳಿ. ಆ ನಿಟ್ಟಿನಲ್ಲಿ ತನಿಖೆಯನ್ನು ಮುಂದುವರಿಸಬೇಕಿತ್ತು. ಆದ್ರೆ ಪೊಲೀಸರು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿದ್ರು. ಇಲ್ಲಿ ಯಾವುದಾದ್ರು ಅನೈತಿಕ ವ್ಯವಹಾರ ನಡೀತಿದೆ, ಅಕ್ಕಪಕ್ಕದ ಮನೆಯವರು ಎಷ್ಟು ಗಂಟೆಗೆ ಹೇಳ್ತಾರೆ, ಅಲ್ಲಿ ನಾಯಿ ಬಗಳಿದ್ದು, ಒಂದು ನಾಯಿ ಬಗಳಿದ್ರೆ ಅದರ ಸುತ್ತಮುತ್ತದ 4 ಮನೆಗಳ ನಾಯಿಗಳು ಬಗಳ್ತದೆ. ಅಲ್ಲಿ ಸುರಿಗೆ ಸಂಶಯ ಬಂದದ್ದು ಏನು? ಒಂದು ಅನೈತಿಕ ವ್ಯವಹಾರ, ಇಲ್ಲದ್ರೆ ಅಡಿಕೆ ಕಳ್ಳರ ವ್ಯವಹಾರ. ಆದ್ರಿಂದ ಅಡಿಕೆ ಕಳ್ಳರ ವ್ಯವಹಾರ ಅಂತ ಆದ್ರೆ ಇವರೆಲ್ಲ ಅಡಿಕೆ ಮರವನ್ನು ಸುತ್ತಿದ್ರು, ಇಲ್ಲೆಲ್ಲ ಅಡಿಕೆ ಹೋಗಿದೆ ಅಂತ ಹೇಳಿ. ಇಲ್ಲ ಅಂತ ಆದ್ಮೇಲೆ ಆ ಥಿಯರಿ ಹೊರಟಾಯ್ತು. ಹೌಸಿನಲ್ಲಿ ಅನೈತಿಕ ವ್ಯವಹಾರ ನಡೀತಿದ್ರು, ಅದನ್ನೆಲ್ಲ ಹುಡುಕ್ಲಿಕ್ಕೆ ಹೋದ್ರು, ಯಾವುದೇ ಕ್ಲೂ ಸಿಗ್ಲಿಲ್ಲ. ಅಲ್ಲಿಗೆ 2 ದಿವಸ ವೇಸ್ಟ್ ಆಯ್ತು. ಮತ್ತೆ CCTV, ಅಲ್ಲಿ ಒಂದು ಇದ್ದ CCTV ಹಾಳಾಗಿತ್ತು. ಅವರು 4 ಸಾರಿ ಕಂಪ್ಲೇಂಟ್ ಮಾಡಿದ್ರು, ಟೆಕ್ನಿಷಿಯನ್ ಅನ್ನು ಬರ್ಲಿಕ್ಕೆ ಹೇಳಿದ್ರು, ಅವ್ರು ಬಂದಿರಲಿಲ್ಲ. ಮತ್ತೆ ಬಂದು 2 ದಿವಸ ಘಟನೆ ನಡೆದ ಮರು ದಿವಸ ಬಂದು ಅದನ್ನು ರಿಪೇರಿ ಮಾಡಿ ಕೊಟ್ಟು ಹೋದ. ಅದ ನಂತರ ಹೋಗಿ ಅವರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ CCTV ಚೆಕ್ ಮಾಡಿದ್ರು. ಇದನ್ನೆಲ್ಲ ಟೈಮಿಂಗ್ಸ್ ಕ್ಯಾಲ್ಕುಲೇಷನ್ ಹಾಕಬೇಕು. ಇವ ಮನೆಯಿಂದ ಎಷ್ಟು ಗಂಟೆಗೆ ಕರೆಕ್ಟ್ ಆಗಿ ಹೊರಟಿದ್ದಾನೆ ಎನ್ನುವುದು ಮನೆಯವರಿಗೆ ಗೊತ್ತಿಲ್ಲ. ಯಾಕಂದ್ರೆ ಆ ಸಂದರ್ಭದಲ್ಲಿ ಅವರು ಮಲಗಿದ್ರು. ಅವನು ಎತ್ಕೊಂಡು ಸ್ನಾನ ಮಾಡಿದ್ದಾನೆ, ಡ್ರೆಸ್ ಹಾಕೊಂಡು ಹೋಗಿದ್ದಾನೆ. ಅವರಿಗೆ ಮತ್ತೆ ಗೊತ್ತಾದ್ದು ಏನು? ಅವರು ಹೋಗಿ ಧನು ಪೂಜೆಯನ್ನು ಮುಗಿಸಿಕೊಂಡು ಮನೆಗೆ ಫೋನ್ ಮಾಡಿದಾಗ ಅವ ಯಾಕೆ ಬರಲಿಲ್ಲ ಅಂತ ಕೇಳುವಾಗ ಮನೆಯವರಿಗೆ ಗೊತ್ತಾದ್ದು.
ಅದ ನಂತರ ಗೊತ್ತಾದ್ದು ಮಿಸ್ಸಿಂಗ್ ಆಗಿದ್ದಾನೆ ಅಂತೇಳಿ. ಅವನ ಸಂಧ್ಯಾ ಅದ ನಂತರ ಹುಡುಕೊಂಡು ಹೋದ್ದು. ಮತ್ತೆ ಎಲ್ಲ ಊರವರಿಗೆಲ್ಲ ಗೊತ್ತಾದ ಮೇಲೆ ಜನ ಎಲ್ಲ ಸೇರಿದ್ದು, ಮತ್ತೆ ಪೊಲೀಸರಿಗೆ ಹೇಳಿದ್ದು, ಪೊಲೀಸರು ಬಂದಿರೋದು. ಈ ರೀತಿಯಾಗಿ ಆಗಿರೋದ್ರಿಂದ ಎಲ್ಲ ಒಂದಕ್ಕೊಂದು ಲಿಂಕ್ ತಪ್ಪಿದೆ. ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ತಪ್ಪಿದೆ. ತನಿಖೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ ಇಲ್ಲಿವರೆಗೂ. ಸುಮಂತ್ ಹತ್ಯೆ ಬಗ್ಗೆ ಯಾವ ಸುಳಿವು ಇಲ್ಲಿಯವರೆಗೆ ಸಿಕ್ಕಿಲ್ಲ. ಸೊ ಆ ಭಾಗದಲ್ಲಿ ಹಿಂದೆ ಯಾವ ಘಟನೆನೂ ನಡೆದಿಲ್ಲ. ಆ ಭಾಗದಲ್ಲಿ ಹಿಂದೆ ಇಂತಹ ಯಾವ ಘಟನೆಗಳು ನಡೆದಿಲ್ಲ. ಮತ್ತೆ ಯಾವುದೋ ಒಂದು ಬಾವಿಯಲ್ಲಿ ಯಾರೋ ಆತ್ಮಹತ್ಯೆ ಮಾಡಿಕೊಂಡಂತ ಘಟನೆ, ಇಂತಹ ಘಟನೆಗಳು ಹಿಂದೆ ನಡೆದಿರ್ಬೋದು, ಇಲ್ಲ ಅಂತಿಲ್ಲ. ಅದೆಲ್ಲ ತನಿಖೆ ನಡೆದಂತಹ ಪ್ರಕರಣಗಳು. ಅದು ನಿಗೂಢವಾಗಿ ಯಾವುದೂ ಉಳಿದಿಲ್ಲ. ಸೊ ಅಂತ ನಿಗೂಢ ವ್ಯಕ್ತಿನೂ ಯಾರೂ ಇಲ್ಲ. ಅಂತ ನಿಗೂಢ ವ್ಯಕ್ತಿನೂ ಇಲ್ಲ. ಯಾಕಂತ ಹೇಳಿದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ದಿನಕ್ಕೊಂದು ವದಂತಿಗಳನ್ನು ಕೆಲವರು ಯಾರಾದ್ರೂ ಹಬ್ಬಿಸ್ತಾ ಇರ್ತಾರೆ. ಮುಂದೆ ನೀವು ಇದನ್ನೇನು ಇನ್ನು ಪ್ರತಿಭಟನೆಗಳೆಲ್ಲ ಶುರುವಾದ್ರೆ ಸಿಒಡಿ ತನಿಖೆಗೆ ವಹಿಸುತ್ತಂತೀರಾ ಸರ್ಕಾರ? ತನಿಖೆಗೇನ ಪ್ರತಿಭಟನೆ ಮಾಡಬಹುದು. ಆ ಪ್ರತಿಭಟನೆಯಲ್ಲಿ ಸ್ಥಳೀಯರು ಖಂಡಿತವಾಗಿ ಸೇರ್ತಾರೆ. ಯಾಕಂದ್ರೆ ಸ್ಥಳೀಯರು ಎಲ್ರಿಗೂ ಅಂತ ಪ್ರತಿಭಾವಂತ ಬಾಲಕನ ಸಾವಿಗೆ ನ್ಯಾಯ ಸಿಗಬೇಕು ಎನ್ನುವಂತಹ ಕಾಳಜಿ ಇದೆ. ಅದರಿಂದಾಗಿ ಸರ್ಕಾರದ ಮೇಲೆ ಒತ್ತಡ ಬಂದೇ ಬರ್ತದೆ. ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರಿಂದ ಹೋಮ್ ಮಿನಿಸ್ಟರ್ ಎಲ್ಲ ಮಾತಾಡಿದ್ದಾರೆ. ಅದನ್ನು ಆದಷ್ಟು ಶೀಘ್ರವಾಗಿ ಪತ್ತೆ ಹಚ್ಚುವಂತ ಸ್ಥಳೀಯ ಪೊಲೀಸರ ಮೇಲೆ ಒತ್ತಡ ಹೇರಬೇಕು ಅಂತ ಹೇಳಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರ ಈ ಪ್ರಕರಣವನ್ನ ಸಿಒಡಿಗೆ ಕೊಡಲೂಬಹುದು. 4 ದಿವಸ ಅಧಿವೇಶನ ಮುಂದುವರಿಯುವುದರಿಂದ ಈ ದೊಡ್ಡ ಮಟ್ಟದಲ್ಲಿ ಅಧಿವೇಶನದಲ್ಲಿ ಚರ್ಚೆ ಆದರೆ ಸರ್ಕಾರ ಆ ತೀರ್ಮಾನ ತಗೊಳ್ಬಹುದು ಅಂತ ಕಾಣ್ತದೆ. ಸೊ ಸಿಒಡಿ ತನಿಖೆ ಆದಾಗ ಸಮೇತ ನ್ಯಾಯ ಸಿಗುತ್ತೆ ಅಂತೀರಾ? ಸಿಒಡಿ ತನಿಖೆ ಅಂದ್ರೆ ಅವರಿಗೆ ಯಾವುದೇ ರೀತಿಯ ಒತ್ತಡಗಳಿಲ್ಲದೆ ಸಿಒಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಹೋಗ್ತಾರೆ. ಅವರಿಗೆ ಬೇರೆ ಇಲ್ಲ. ಅವರು ಸಣ್ಣ ಸಣ್ಣ ಕ್ಲೂಗಳನ್ನು ಒಂದೊಂದು ರೀತಿಯಲ್ಲಿ ಕಣ್ಣು ಹುಡ್ಕೊಂಡು ಹೋಗ್ತಾರೆ. ಅದ್ರ ಸ್ಥಳೀಯ ಪೊಲೀಸರಿಗೆ ಇರುವಂತಹ ಒತ್ತಡಗಳು ಸಿಒಡಿ ಪೊಲೀಸರಿಗೆ ಇರುವುದಿಲ್ಲ. ಸಾಕ್ಷ್ಯ ಸಿಗದೆ ಆರೋಪಿಯನ್ನು ಬಂಧಿಸಲಿಕ್ಕೆ ಹೋಗುದಿಲ್ಲ. ಮತ್ತೆ ಸಂಶಯದ ಆರೋಪಿಯನ್ನು ಸಹ ಅವರು ಟಚ್ ಮಾಡುವುದಿಲ್ಲ. ಆರಂಭದಲ್ಲಿ ಅವರ ಮೇಲೆ ಕಣ್ಣಿಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ಬೇರೆ ಸಾಕ್ಷ್ಯಗಳನ್ನ ಹುಡುಕ್ತಾ ಇರ್ತಾರೆ. ಆ ರೀತಿಯಾಗಿ ಅವರು ಮಾಡ್ತಾ ಇರ್ತಾರೆ. ಸೊ ನೋಡುವ ಸರ್ ಏನಾಗುತ್ತೆ ಇದು ಅಂತ ಹೇಳಿ. ಸಿಒಡಿ ಹೋಗುತ್ತಾ ಅಥವಾ ಪೊಲೀಸರೇ ತನಿಖೆ ಮಾಡ್ತಾರಂತ? ಆಲ್ಮೋಸ್ಟ್ ನನ್ನ ಅಂದಾಜು ಪ್ರಕಾರ ಇದು ಸಿಒಡಿ ಖಂಡಿತವಾಗಿ ಹೋಗ್ತದೆ. ಥ್ಯಾಂಕ್ ಯು ಸರ್.